Hello guys, welcome to my YouTube channel, My Speaks in Kannada. ನಾನು ನಿಮ್ಮ ಪ್ರಜ್ವಲ್. ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೊಂದು ಗುಡ್ ನ್ಯೂಸ್. ಯಾಕೆ ಅಂದರೆ ಸ್ಟ್ಯಾಂಪೆಡ್ ಕೇಸಲ್ಲಿ ಆರ್ ಸಿ ಬಿಗೆ ಮ್ಯಾಚ್ಗಳನ್ನು ಬಿ ಸಿ ಸಿ ಅವರು ನಿಲ್ಲಿಸ್ಬಿಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇನ್ಫ್ಲೋ ಔಟ್ಫ್ಲೋ ಚೆನ್ನಾಗಿಲ್ಲ ಅಂತ ಆರ್ ಸಿ ಬಿ ಮ್ಯಾಚ್ಗಳಾಗಿರ್ಬೋದು, ಡೊಮೆಸ್ಟಿಕ್ ಮ್ಯಾಚ್ಗಳಾಗಿರ್ಬೋದು, ಯಾವುದೇ ಒಂದು ಮ್ಯಾಚ್ಗಳು ಕೂಡ ಅಲ್ಲಿ ನಡೀತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸ್ಟ್ಯಾಂಪೆಡ್ ಆಗಿರೋದ್ರಿಂದ ಅದರಿಂದ ಯಾವುದೇ ಒಂದು ಮ್ಯಾಚ್ಗಳನ್ನು ಬಿ ಸಿ ಸಿ ಅಪ್ರೂವ್ ಮಾಡಿರಲಿಲ್ಲ. ಮೊನ್ನೆ ವಿಜಯ್ ಹಜಾರೆ ಮ್ಯಾಚ್ನ ಆಡಿಸ್ತೀವಿ ಅಂತ ಅಪ್ರೂವ್ ಕೊಟ್ಟಿದ್ದರು, ಆದರೆ ಒಂದು ಕಮಿಟಿನ ಪೋಸ್ಟ್ ಮಾಡಿದರು. ಆ ಕಮಿಟಿಯವರು ಕ್ಲಿಯರ್ನೆಸ್ ಕೊಡದೇ ಇರೋದ ಕಾರಣದಿಂದ ಲಾಸ್ಟ್ ಮ್ಯಾಚು ವಿಜಯ್ ಹಜಾರೆ ಮ್ಯಾಚು ಅಲ್ಲಿ ಆಡಬೇಕಾಗಿತ್ತು. ಆ ವಿಜಯ್ ಹಜಾರೆ ಮ್ಯಾಚ್ನ ಕೊಡೋಕ್ಕೆ ಆಡಿಸ್ಲಿಲ್ಲ. ಬಿ ಸಿ ಸಿ ಎಕ್ಸಲೆನ್ಸಲ್ಲಿ ಆ ಮ್ಯಾಚ್ಗಳನ್ನು ಪೋಸ್ಟ್ಪೋನ್ ಮಾಡಿದ್ರು. ಹಾಗಾಗಿ ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಎಲ್ಲ ವೆಬ್ಸೈಟ್ಗಳು ಅಪ್ಡೇಟ್ ಮಾಡ್ತಾಯಿದೆ. ಆರ್ ಸಿ ಬಿಗೆ ಕ್ಲಿಯರೆನ್ಸ್ ಸಿಕ್ಕಿದೆ. ಐ ಪಿ ಎಲ್ ಮ್ಯಾಚಸ್ ಆಗಿರ್ಬೋದು ಮತ್ತು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಾಗಿರ್ಬೋದು, ಯಾವುದೇ ಡೊಮೆಸ್ಟಿಕ್ ಮ್ಯಾಚಸ್ಗಳಾಗಿರ್ಬೋದು, ನಮ್ಮ ಆರ್ ಸಿ ಬಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ಬೇರೆ ಎಲ್ಲೂ ಆರ್ ಸಿ ಬಿ ಟೀಮು ಸೂಟ್ ಆಗೋಲ್ಲ. ಯಾಕೆ ಅಂದರೆ ಆರ್ ಸಿ ಬಿ ಆಲೇ ನವಿ ಮುಂಬೈ ಆಗಿರ್ಬೋದು ಮತ್ತು ಛತ್ತೀಸ್ಗಢ ಸ್ಟೇಡಿಯಂಗಳೆಲ್ಲ ವಿಸಿಟ್ ಮಾಡಿ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ತಾಯಿದ್ರು ಬೇರೆ ಸ್ಟೇಡಿಯಮಲ್ಲಿ ಆಡಿಸ್ಬೇಕು ಅಂತ. ಆದರೆ ಆರ್ ಸಿ ಬಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡುವಂಥ ಅವಕಾಶ ಸಿಕ್ಕಿದೆ. ಅಪ್ಡೇಟ್ ಬರ್ತಾಯಿದೆ. ಈಗ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.